ಹಾಯ್ ಅಪ್ಪು. ಹಲೋ ಚಿಕ್ಕು. ಮಚ್ಚ, ನಿನ್ ಲೈಫಲ್ಲಿ ಎಷ್ಟೋ ಜನ ಹುಡುಗಿರು ಬಂದೋದ್ರು ಒಬ್ರಿಗಾರು ಚಾನ್ಸ್ ಕೊಟ್ಟಿದ್ದೇನ ಮಚ್ಚ? ಯಾವ ಹುಡುಗಿಗೆ ಮನ್ಸು ಕೊಡಂಗೆ ಕಾಣಿಸ್ತಿಲ್ಲ. ಟೈಮ್ ಪಾಸ್ಗೆ ಪಕ್ಕದಲ್ಲಿ ಓಡಾಡಕ್ಕೂ ಚಾನ್ಸ್ ಕೊಡ್ತಿಲ್ಲ. ಹೋಗ್ಲಿ, ನಿಮ್ಮ ಹುಡುಗಿ ಯಾವ ರೇಂಜಲ್ಲಿ ಇರ್ಬೇಕು ಹೇಳಪ್ಪ. ಅದೇನಿಲ್ಲ ಚಿಕ್ಕು, ನೀನಂದ್ರೆ ಪ್ರಾಣ, ನಿನ್ ಬಿಟ್ಟಿರೋಕೆ ಆಗೋದಿಲ್ಲ ಅಂತ ಡೌ ಮಾಡೋ ಹುಡುಗಿರಿಗಿಂತ ನಿನ್ ಕಂಡ್ರೆ ಉರಿಯುತ್ತೆ ಅನ್ನೋ ಹುಡುಗಿರೆ ನಂಗೆ ತುಂಬ ಇಷ್ಟ ಆಗಿದೆ. ಅರ್ಥ ಆಗ್ಲಿಲ್ಲ. ಅಂದ್ರೆ ನಾನು ಲವ್ ಮಾಡೋ ಹುಡುಗಿ ಸಿಂಪಲ್ ಆಗಿರ್ಬೇಕು. ಸಿಂಪಲ್ಲಾ? ನಮ್ಮ ಪಕ್ಕದ ಮನೆ ಮುನಿಯಮ್ಮನ ಮಗಳು ಸಿಂಪಲ್ ಆಗೋಳ ಮಚ್ಚ. ಬಾ ತೋರಿಸ್ತೀನಿ ಮಚ್ಚ. ಸಿಂಪಲ್ ಅಂದ್ರೆ ಎಸ್ ಫಾರ್ ಸಂಪ್ರದಾಯಸ್ಥ ಹುಡುಗಿ ಆಗಿರ್ಬೇಕು. ಈ ಇನ್ನೋಸೆನ್ಸ್ ಅವಳ ಕಣ್ಣಲ್ಲೇ ತುಂಬಿರ್ಬೇಕು. ಮುದ್ದಾಗಿ ಮಾತಾಡಕ್ ಬರ್ಬೇಕು. ಪ್ರೀತಿಯಾಗಿರ್ಬೇಕು. ಲೈಫ್ನಲ್ಲಿ ಎವ್ರಿ ಟೈಮ್ ನನ್ನ ಜೊತೆಲೇ ಇರಬೇಕು. ಎಲ್ಲಿದಳೋ? ಸತ್ತಿ, ನಿಂಗೆ ಎಷ್ಟೋ ಜನ ಹುಡುಗರು ಲೈನ್ ನೋಡಿದ್ರು, ನೀನ್ ಯಾಕೆ ಯಾವ ಹುಡುಗರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ? ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಮೊಬೈಲ್ ಕರೆನ್ಸಿಗೊಬ್ಬ, ಥಿಯೇಟರ್ಗೊಬ್ಬ, ಹಿಂಗೆ ಎಲ್ಲಾ ತರ ಕೇರ್ ತಗೊಳ್ಳೋ ತರ ಮಾಡಿ ಕೊನೆಗೊಂದಿನ ನಿಂಗೆ ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಹೇಳಿ ಸೈಲೆಂಟಾಗಿ ಎಸ್ಕೇಪ್ ಆಗ್ತಿದ್ದೆ. ನೀನ್ ಒಳ್ಳೆ ಯೂಸ್ ಮಾಡ್ಕೊಳ್ಳೋದ್ ಬಿಟ್ಟು ನನಗೆ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂದ್ರೂ ಆ ಪ್ರೀತಿ ಮೇಲೆ ನಂಬಿಕೆ ಇದೆ. ಅದ್ರ ವ್ಯಾಲ್ಯೂನೂ ಗೊತ್ತಿದೆ. ಆದ್ರೆ 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 ಈ ಲವ್ ರಿಲೇಶನ್ಶಿಪ್ ಮೇಲೆ ಇಂಟ್ರೆಸ್ಟೇ ಇಲ್ಲ. ಈ ಹುಡುಗರಂದ್ರೆ ನಂಬಿಕೆನೇ ಇಲ್ಲ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ನಿನ್ ಜೀವನದಲ್ಲೂ ಕಹಿ ಘಟನೆ ನಡೆದಿದೆ ಅನ್ಸ್ತಿದೆ.